ಇವತ್ತಿನ ವಿಡಿಯೋದಲ್ಲಿ ನಾವು MX Moto M16 ವೆಹಿಕಲ್ದು ರಿವ್ಯೂ ಮಾಡ್ತಾ ಇದ್ದೀವಿ. ಈ ಲಿವರ್ ಏನಿದೆ ಬ್ರೇಕ್ ಲಿವರ್ ಮತ್ತೆ ಫ್ರಂಟ್ ಮತ್ತೆ ರೇರ್ದು ಬೋತ್ ಬ್ರೇಕ್ ಲಿವರ್ಸ್ಗೆ ನಿಮಗೆ ಅಡ್ಜಸ್ಟಬಲ್ ನಾಬನ್ನು ಕೊಟ್ಟಿದ್ದಾರೆ. ನೀವು ಲಕ್ಷ ಕೊಟ್ಟರು ಸ್ಕೂಟರ್ ತಗೊಳ್ಳಿ ಯಾರು ತಿರುಗಿ ನೋಡೋದಿಲ್ಲ, ಆದ್ರೆ ಈ ಬೈಕ್ ನೋಡಿ ಹೆಂಗೆ ತಿರುಗಿ ನೋಡ್ತಾರೆ, ಇವನ್ ಹುಡುಗಿರು ಸಹ ತಿರುಗಿ ನೋಡ್ತಾರೆ. ಹೆಣ್ಮಗು ಗಾಡಿ ಪೋಸ್ ನೋಡು. ಅಷ್ಟು ಕ್ರೇಜ್ ಇರುವಂತ ಬೈಕು. ನನಗೆ ಲೋ ಮೇಂಟೆನೆನ್ಸ್ ಕಾಸ್ಟ್ ಅಲ್ಲಿ ರಾಯಲ್ ಲೈಫ್ ನ ಲೀಡ್ ಮಾಡಬೇಕು ಅಂತ ಯಾರೆಲ್ಲ ಅನ್ಕೋತಾರೋ ಅಂತವ್ರಿಗೆ ಇದು ಒಂದು ಸೂಪರ್ ಬೈಕ್ ಅಂತ ಅನ್ಸುತ್ತೆ. 90% ಚಾರ್ಜ್ ಆಗೋದು ವಿತಿನ್ 3 hours ಅಲ್ಲಿ ಆಗುತ್ತೆ. ಇದು 100% ಚಾರ್ಜ್ ಆಗ್ಲಿಕ್ಕೆ 1.5 ಯೂನಿಟ್ ಪವರ್ ನ ಕನ್ಸಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಅಷ್ಟಕ್ಕೆ ನಮ್ಗೆ ವಿತಿನ್ 20 ರೂಪೀಸ್ ಒಳಗಡೆ ಅದು ವಿತಿನ್ 3 hours ಅಲ್ಲಿ ಆಗುತ್ತೆ. ಎಷ್ಟೋ ಜನಗಳಿಗೆ ಅಂದ್ರೆ ಎಸ್ಪೆಷಲಿ ಯೂತ್ಸ್ಗೆ ನಾನು ಹಾರ್ಲಿ ಡೇವಿಡ್ಸನ್ ಗಾಡಿ ತಗೋಬೇಕು, ಮತ್ತೆ ಅವೆಂಜರ್ ತಗೋಬೇಕು, ಮತ್ತೆ ರಾಯಲ್ ಎನ್ಫೀಲ್ಡ್ ತಗೋಬೇಕು ಅಂತ ತುಂಬಾ ಆಸೆ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆ ಆ ಗಾಡಿ. ನೋಡಿದ ತಕ್ಷಣ ಸ್ವಲ್ಪ ಶಾಕ್ ಅಂತ ಅನ್ಸುತ್ತೆ. ಹಂಗ್ ನೋಡ್ತಾ ಇದ್ದೀರಾ, ಶಾಕ್ ಆಯ್ತಾ? ಇದು ಪ್ಯೂರ್ಲಿ ಎಲೆಕ್ಟ್ರಿಕ್ ಗಾಡಿ. ಈ ಗಾಡಿಯ ಹೆಸರು MX Moto ಅಂತ, ಇದರ ಮಾಡೆಲ್ M16. ಇವತ್ತಿನ ವಿಡಿಯೋದಲ್ಲಿ ನಾವು MX Moto M16 ವೆಹಿಕಲ್ದು ರಿವ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಬ್ಯೂಟಿ ಕಾಣಿಸ್ತಿದೆ ನಿಮಗೆ. ಸೊ ಈ ಬೈಕ್ನ ನೋಡ್ತಾ ಇದ್ರೆ ಇದೊಂದು ಕ್ರೂಸ್ ಬೈಕು. ಈ ಬ್ಲ್ಯಾಕ್ ಬ್ಯೂಟಿನ ನೀವು ನೋಡೋದಾದ್ರೆ ಇದೊಂದು ಇನ್ಸ್ಪೈರ್ಡ್ ಫ್ರಮ್ ಹಾರ್ಲೆ ಡೇವಿಡ್ಸನ್ ಬೈಕ್ ಆಗಿರ್ಬೋದು, ಅಥವಾ ನಮಗೆ ಹಂಟರ್ ಏನು ಬೈಕ್ ಇದೆ ಅದರಿಂದ ಒಂದು ಇನ್ಸ್ಪೈರ್ ಆಗಿ ಡಿಸೈನ್ ಮಾಡಿರೋ ಥರ ಒಂದು ಬೈಕು. ಕೊಮಾಕಿ ಅವ್ರದ್ದು ಯುನಿಕ್ ಡಿಸೈನ್ ಯಾವಾಗಲೂ ಹೇಗಿದೆ ಅಂದರೆ, ಇವರು ವರ್ಸಟೈಲ್ ವೆಹಿಕಲ್ಗಳನ್ನ ಮಾಡ್ತಾ ಇರ್ತಾರೆ. ಒಂಥರ ಒಂದು ಮಾರುತಿ ಸುಜುಕಿ ಹೆಂಗೆ ಇಂಡಿಯನ್ ಡ್ರೈವಿಂಗ್ ಕಂಡೀಷನ್ಗೆ ಡಿಫ್ರೆಂಟ್ ಮಾಡೆಲ್ಸ್ನ ಎವ್ರಿ ಇಯರ್ ಲಾಂಚ್ ಮಾಡ್ತಾ ಹೋಗ್ತಾರೆ, ಅದೇ ಥರ ಈ ಕೊಮಾಕಿ ಅವರು ನೀವು ಲಾಸ್ಟ್ ಟೈಮ್ 2.0 ನೋಡಿದ್ರಿ, 3.0 ನೋಡಿದ್ರಿ. ಅದೇ ಥರ ಇವಾಗ ಕೊಮಾಕಿ ಅವ್ರದ್ದೇ ಯೂನಿಟ್ 2 ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ MX Moto ಅನ್ನೋ ಕಂಪ್ನಿದು M16 ಮಾಡೆಲ್ ವೆಹಿಕಲ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಿಮಗೆ ಇದೊಂದು ಕ್ರೂಸ್ ಬೈಕು ಸಖತ್ ಅಮೇಝಿಂಗ್ ಆಗಿದೆ. ನೀವು 2 ಲಕ್ಷ ಕೊಟ್ಟು ಸ್ಕೂಟರ್ ತಗೊಳ್ಳಿ, ಬಟ್ ಬೈಕ್ ಮಜಾನೇ ಬೇರೆ. ಸೊ ಅದ್ರದ್ದು ಈಗ ಫ್ಯೂಚರ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಓವರ್ ವ್ಯೂ ನೋಡೋದಾದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಡಬಲ್ ಸೀಟಿಂಗು. ಕೊಮಾಕಿ ಅವ್ರದ್ದು ಇಂದೊಂದು ಯುನಿಕ್ ಡಿಫ್ರೆಂಟ್ ಡಿಸೈನ್ ಏನಪ್ಪ ಅಂದರೆ ಬ್ಯಾಕ್ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ತಾರೆ. ಯಾಕೆಂದರೆ ಹಿಂದ್ಗಡೆ ಕೂತವರು ತುಂಬ ಕಂಫರ್ಟಾಗಿ ಕೂರಬೇಕು. ಸೊ ಅದಕ್ಕೆ ತುಂಬ ಚೆನ್ನಾಗಿ ಬ್ಯಾಕ್ ಸಪೋರ್ಟ್ನ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ನೋಡ್ಬೋದು. ಮತ್ತು ಡ್ರೈವಿಂಗಿಗೂ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಡ್ರೈವ್ ಮಾಡಿ. ಫುಟ್ ರೆಸ್ಟ್ ಆಗಿರ್ಬೋದು, ಮತ್ತು ಸಸ್ಪೆನ್ಷನ್ ಆಗಿರ್ಬೋದು, ತುಂಬ ಕಂಫರ್ಟಾಗಿ ಕೊಟ್ಟಿದ್ದಾರೆ. ಪಾರ್ಟ್ ಬೈ ಪಾರ್ಟ್ ರಿವ್ಯೂ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಒಂದು ಓವರ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ. ಸೊ ಬನ್ನಿ ಇವಾಗ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಅದರದ್ದು ಹೆಂಗಿದೆ ಅಂತ ಫೀಲ್ ಆಗುತ್ತೆ. ಸೊ ಬನ್ನಿ ನೋಡೋಣ. ಇದರಲ್ಲಿ ಇನ್ನೊಂದೇನಂದ್ರೆ, ನಾವು ವಿತ್ ಕೀನು ಓಡಿಸ್ಬೋದು, ವಿತೌಟ್ ಕೀನು ಓಡಿಸ್ಬೋದು. ಜಸ್ಟ್ ಇದನ್ನ ಆನ್ ಮಾಡಿಕೊಂಡು ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ಇದು ಗಾಡಿ ರನ್ ಆಗುತ್ತೆ. ಕೀಲೆಸ್ ಎಂಟ್ರಿನೂ ಸಹ ಇದರಲ್ಲಿದೆ. ಸೊ ಇರಲಿ, ನಾನು ಇವಾಗ ಕೀನಲ್ಲೇ ಓಡಿಸ್ತೀನಿ. ಹಿಂದಿನ ವಿಡಿಯೋದಲ್ಲಿ ಒಂದು ವೆಹಿಕಲ್ ಬಗ್ಗೆ ವಿಡಿಯೋ ಮಾಡಿದ್ವಿ. ಅದ್ರ ಬೈಕ್ ಹೆಸರು ಏನಪ್ಪಾ ಅಂದ್ರೆ ಕೊಮಾಕಿ ರೇಂಜರ್ ಅಂತ. ಅದರಲ್ಲಿ ಒಂದು ನೆಗೆಟಿವ್ ಏನಪ್ಪಾ ಅಂದ್ರೆ, ಆಕ್ಚುಲಿ ಗಾಡಿ ಓಡಿಸ್ಬೇಕಾದ್ರೆ ಜರ್ಕಿ ಮೋಷನ್ ಇತ್ತು. ಆದ್ರೆ ಇವಾಗ ಈ ಬೈಕ್ ಅಲ್ಲಿ ಅದು ಎಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಈಗ ನೀವು ನೋಡ್ತಾ ಇದ್ರಲ್ಲ, ನೋಡ್ಬೇಕು ಅಂದ್ರೆ ನೀವು ಥ್ರೋಟಲ್ ನ ಸ್ವಲ್ಪ ರೈಸ್ ಮಾಡ್ತಾ ಇದ್ರೆ ಅದ್ರ ಮೂಮೆಂಟ್ ಗೊತ್ತಾಗುತ್ತೆ. ಅದೊಂದು ಆಡೆಡ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನೋಡಿ ಹಂಗೆ ಜನ ಹೆಂಗೆ ಈ ಕಡೆ ನೋಡ್ತಾ ಇದಾರೆ ಅಂತ. ನೀವು ಲಕ್ಷ ಕೊಟ್ಟರು ಸ್ಕೂಟರ್ ತಗೊಳ್ಳಿ ಯಾರು ತಿರುಗಿ ನೋಡೋದಿಲ್ಲ, ಆದ್ರೆ ಈ ಬೈಕ್ ನೋಡಿ ಹೆಂಗೆ ತಿರುಗಿ ನೋಡ್ತಾರೆ, ಇವನ್ ಹುಡುಗಿರು ಸಹ ತಿರುಗಿ ನೋಡ್ತಾರೆ.
ಹಾರ್ಲೆ ಡೇವಿಸನ್, ರಾಯಲ್ ಎನ್ಫೀಲ್ಡ್, ರೇಂಜರ್ ಈ ತರ ಬೈಕ್ ತಗೊಂಡು ಹೋಗ್ತಾ ಇದ್ರೆ ಎಲ್ಲ ತಿರುಗಿ ನೋಡ್ತಾರೆ. ಇವನ್ ಹುಡುಗಿರೇನು ಹುಡುಗರು ಸಹ ತಿರುಗಿ ನೋಡ್ತಾರೆ. ಅದ್ರಲ್ಲಿ ಹಂಗೆ ಪಾಸ್ ಆದ್ರೆ ಸಾಕು ಎಲ್ಲ ನೋಡ್ತಾ ಇರ್ತಾರೆ. ಅಷ್ಟು ಕ್ರೇಜ್ ಇರುವಂತ ಬೈಕು. ಇದನ್ನಲ್ಲಿ ಓಡಿಸೋಕೆ ಒಂದು ಮಜಾ ಇರುತ್ತೆ ಮತ್ತೆ ಫೀಲ್ ಇರುತ್ತೆ. ನನಗೆ ಲೋ ಮೇಂಟೆನೆನ್ಸ್ ಕಾಸ್ಟ್ ಅಲ್ಲಿ ರಾಯಲ್ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಯಾರೆಲ್ಲ ಅನ್ಕೋತಾರೋ ಅಂತವ್ರಿಗೆ ಇದು ಒಂದು ಸೂಪರ್ ಬೈಕ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದ್ರ ಮೇಂಟೆನೆನ್ಸ್ ಕಾಸ್ಟ್ ತುಂಬಾನೇ ಕಡಿಮೆ ಇದೆ. ಫಸ್ಟು ಈ ವೆಹಿಕಲ್ದು ಔಟ್ಲೈನ್ ಬಗ್ಗೆ ಮಾತಾಡೋದಾದರೆ ನಿಮಗೆ ರೇಂಜ್ ಸಿಗುತ್ತೆ. ಇದು 180ಇಂದ 220ವರೆಗೂ ನಿಮಗೆ ರೇಂಜ್ ಸಿಗುತ್ತೆ. ಮತ್ತು ಈ ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ಅಂತ ನೋಡೋದಾದರೆ 60 AH ಬ್ಯಾಟ್ರಿ ಸಿಗುತ್ತೆ. ಪ್ಲಸ್ ನಿಮಗೆ 4 kW ಅಬ್ ಮೋಟ್ರು ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಪ್ಲಸ್ ಇದು ಈ ಬೈಕ್ನ, ಈ ಕ್ರೂಸರ್ ಬೈಕ್ನ ಯುನೀಕ್ ಥಿಂಗ್ಸ್ ಏನಪ್ಪ ಅಂದರೆ ಇದು 3 ಡಿಸ್ಕ್ ಬ್ರೇಕ್ ಬರುತ್ತೆ ಇಲ್ಲಿ ನಿಮಗೆ. ಡಿಸ್ಕ್ ಬಗ್ಗೆ ಮಾತಾಡೋದಾದ್ರೆ 3 ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಇದು ಈ ವೆಹಿಕಲ್ದು ಔಟ್ಲೈನು. ವಾರಂಟಿ ಬಗ್ಗೆ ಮಾತಾಡೋದಾದರೆ ಈ ವೆಹಿಕಲ್ಗೆ ನಿಮಗೆ 1 year ವ್ಯಾರಂಟಿ ಪ್ಲಸ್ 5 years ಬ್ಯಾಟ್ರಿ ವಾರಂಟಿನ ಕೊಡ್ತಾ ಇದ್ದಾರೆ. ಸೊ ಇದು ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ನಾರ್ಮಲಿ ಯಾವುದೇ ವೆಹಿಕಲ್ ತೊಗೊಂಡ್ರೆ 3 years ಬ್ಯಾಟ್ರಿ ವಾರಂಟಿ ಇರುತ್ತೆ. ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಎಂಥ ಬ್ರ್ಯಾಂಡೆಡ್ ವೆಹಿಕಲ್ ತೊಗೋತೀನಿ ಅಂದರೂ 3 years ವಾರಂಟಿ ಕೊಡ್ತಾರೆ. ಬಟ್ ಇವರು ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ವೆಹಿಕಲ್ನ ಪ್ರಮೋಟ್ ಮಾಡೋದಕ್ಕೆ ನಿಮಗೆ 5 years ಬ್ಯಾಟ್ರಿ ವಾರಂಟಿನ ಕೊಡ್ತಾ ಇದ್ದಾರೆ. ಪ್ಲಸ್ 1 year ಮೋಟರ್ ಆ್ಯಂಡ್ ವೆಹಿಕಲ್ ವಾರಂಟಿ ನಿಮಗೆ ಇದರಲ್ಲಿ ಸಿಗುತ್ತೆ. ಇದು ಈ ವೆಹಿಕಲ್ನ ಔಟ್ಲೈನ್ಸ್ ಅಂತ ಹೇಳ್ಬೋದು. ಈಗ ಸ್ಪೆಸಿಫಿಕ್ ಪಾರ್ಟ್ ಬಗ್ಗೆ ರಿವ್ಯೂ ಮಾಡ್ತಾ ಹೋದ್ರೆ ನೀವು ಫ್ರಂಟಲ್ಲಿ ನೋಡ್ಬೋದು ಇಲ್ಲಿ ಒಂದು ಡಿಫ್ರೆಂಟ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲೇ ಫಸ್ಟ್ ಅಂತ ಹೇಳಲಾಗ್ತಿದೆ ಅದು USD ಟೆಲಿಸ್ಕೋಪಿಕ್, ಡ್ಯುಯಲ್ USD ಟೆಲಿಸ್ಕೋಪಿಕ್ ನಿಮಗೆ ಸಸ್ಪೆನ್ಷನ್ ಇಲ್ಲಿ ಫ್ರಂಟಲ್ಲಿ ಸಿಗುತ್ತೆ. USD ಅಂದರೆ ಅಪ್ಸೈಡ್ ಡೌನ್ ಅಂತ. ಏನಪ್ಪ ಇದು ಡಿಫ್ರೆನ್ಸ್ ಅಂದರೆ ನಿಮ್ಗೆ ಇಲ್ಲಿ ನೋಡ್ಬೋದು. ನಾರ್ಮಲ್ ಏನಾಗುತ್ತೆ, ಈ ಫೀಮೇಲ್ ಸೈಡು ಡೌನ್ ಸೈಡ್ ಇರುತ್ತೆ, ಈ ಮೇಲ್ ಸೈಡು ಅಪ್ ಸೈಡ್ ಇರುತ್ತೆ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅಲ್ಲಿ. ಬಟ್ ಇದರಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ಇದನ್ನ ಉಲ್ಟಾ ಡಿಸೈನ್ ಮಾಡಿದ್ದಾರೆ. ಸೊ ಅದರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಯಾವುದೇ ಥರದ ಡಸ್ಟು, ಡರ್ಟು, ಮಡ್ಡು ಯಾವುದು ಒಳಗಡೆ ಹೋಗೋದಿಲ್ಲ. ಲೈಫ್, ಡ್ಯೂರಬಿಲಿಟಿ ಪ್ಲಸ್ ಸ್ಮೂತ್ ಸಸ್ಪೆನ್ಷನು ಕಸ್ಟಮರ್ಸ್ಗೆ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ಯುನಿಕ್ ಥಿಂಗ್ ಏನಪ್ಪ ಅಂದರೆ ನೋಡ್ಬೋದು, ಇವಾಗ ವೆಯ್ಟ್ನ ರಿಡ್ಯೂಸ್ ಮಾಡೋದಕ್ಕೆ ನಾರ್ಮಲ್ ಈವನ್ ಫ್ಯೂಯಲ್ ವೆಹಿಕಲ್ ತೊಗೊಂಡ್ರೆ ವೆಯ್ಟ್ನ ರಿಡ್ಯೂಸ್ ಮಾಡೋದಕ್ಕೆ ನಿಮಗೆ ಇದೆಲ್ಲ ಪ್ಲಾಸ್ಟಿಕ್ ಅಥವಾ ಫೈಬರ್ ಮೆಟೀರಿಯಲಿಂದ ಮಾಡಿರ್ತಾರೆ. ಬಟ್ ಇದರಲ್ಲಿ ನೀವು ನೋಡ್ಬೋದು ಮೆಟಾಲಿಕ್ ನಿಮಗೆ ಮಡ್ಗಾರ್ಡು ಇದರಲ್ಲಿ ಸಿಗುತ್ತೆ. ಪ್ಲಸ್ ರಿಜಿಡ್ ಫಿಕ್ಸಿಂಗನ್ನು ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಫ್ರಂಟಲ್ಲಿ ಡ್ಯೂಯಲ್ ಡಿಸ್ಕ್ ಬ್ರೇಕ್ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡೋದಕ್ಕೆ. 17 ಇಂಚ್ ವೀಲ್ ಸಿಗುತ್ತೆ. ಪ್ಲಸ್ 110/80 ನಿಮಗೆ ವೀಲ್ ಸೆಕ್ಷನ್ ಸಿಗುತ್ತೆ. ಅಂದರೆ 110 ವೀಲ್ ಬಿಡ್ತು ಸಿಗುತ್ತೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ನೋಡೋದಾದರೆ. ಸೊ ಹಾಗೆ ನೀವು ಸ್ವಲ್ಪ ಮೇಲೆ ಬಂದರೆ ನಿಮಗೆ ಇಲ್ಲಿ ನೋಡ್ಬೋದು ಯುನಿಕ್ ಆಗಿ ಡಿಸೈನ್ ಮಾಡಿರ್ತಕ್ಕಂಥ ಹ್ಯಾಂಡಲ್ಲು ಸಿಗುತ್ತೆ. ಪ್ಲಸ್ ಇಲ್ಲಿ ಫ್ರಂಟಲ್ಲಿ ನೀವು LED ಲೈಟ್ ಸಿಗುತ್ತೆ. ಈ LED ಲೈಟ್ದು ಯುನಿಕ್ನೆಸ್ ಏನಪ್ಪ ಅಂದರೆ ನಿಮಗೆ ಈ ಅಡ್ಜಸ್ಟಬಲ್ LED ಲೈಟ್ ಇದು ನೀವು ಬ್ರೈಟ್ನೆಸ್ನ ನಿಮಗೆ ನೀಡ್ ಬೇಸ್ಡಾಗೆ ಡ್ರೈವಿಂಗ್ ಕಂಡೀಷನ್ ಬೇಸಲ್ಲಿ ನೀವು ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು. ಪ್ಲಸ್ ಇಲ್ಲಿ ನೀವು ಸೈಡಲ್ಲಿ ನೋಡ್ತಾ ಇದ್ದೀರಾ ವಿಂಗ್ ಲೈಟು, ಟ್ರೆಡಿಷ್ನಲ್ ವಿಂಗ್ ಲೈಟ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ LED ಲೈಟ್ ಆಗಿದೆ. ಪ್ಲಸ್ ಇದು ಮಾಯ್ಶ್ಚರ್ ಆ್ಯಂಡ್ ವಾಟರ್ ಪ್ರೂಫ್ ವಿಂಗ್ ಲೈಟು ನಿಮಗೆ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಡ್ಯೂಯಲ್ ಹಾರ್ನ್ ಸಿಗುತ್ತೆ. ಸೊ ಹಾರ್ನ ಸೌಂಡ್ನ ನಾನು ಆಮೇಲೆ ತೋರಿಸ್ತೀನಿ ಯಾವ ಲೆವೆಲ್ಗಿದೆ ಅಂತ. ಸೊ ಹಾಗೆ ಸೈಡಿಗೆ ಬರೋದಾದರೆ ನೀವು ಇಲ್ಲಿ ಬಂಪರು ನಾರ್ಮಲಿ ಆ್ಯಸ್ ಯೂಶುವಲ್ ಸೇಫ್ಟಿ ಬಂಪರ್ ಇಲ್ಲಿ ಸಿಗುತ್ತೆ. ಸ್ವಲ್ಪ ಇಲ್ಲಿ ಕೆಳಗಡೆ ಬಂದರೆ ನೀವು ನೋಡ್ಬೋದು ಇಲ್ಲಿ ಪ್ಯಾನಲ್ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಒಂದು ನಿಮಗೆ ಆ ಫ್ಯೂಯಲ್ ಪೆಟ್ರೋಲ್ ಬೈಕಲ್ಲಿ ಏನು ಅದು ಲುಕ್ ಸಿಗುತ್ತೆ ನಿಮಗೆ ಆ ಲುಕ್ಕನ್ನ ಕೊಡೋದಕ್ಕೆ ಅದೇ ಥರ ಪ್ಯಾನಲನ್ನು ಡಿಸೈನ್ ಮಾಡಿದ್ದಾರೆ. ಇದರೊಳಗಡೆ ನಿಮಗೆ ಆ್ಯಕ್ಚುಲಿ ಬ್ಯಾಟ್ರಿ ಮೌಂಟ್ ಆಗಿದೆ. ಸೊ ಸ್ವಲ್ಪ ಮೇಲೆ ಬಂದರೆ ಇದು ಫ್ಯೂಯಲ್ ಟ್ಯಾಂಕು ಆ್ಯಕ್ಚುಲಿ ಎಂಟಿ ಟ್ಯಾಂಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ನಿಮಗೆ ಫ್ಯೂಯಲ್ ಬರೋದಿಲ್ಲ, ಎಂಟಿ ಟ್ಯಾಂಕು. ಬಟ್ ಯುಟಿಲಿಟಿ ಸ್ಪೇಸ್ ಇದೆಯಾ ಅಂತ ಕೇಳಿದ್ರೆ ನಿಮಗೆ ಯುಟಿಲಿಟಿ ಸ್ಪೇಸ್ ಏನೂ ಕೊಟ್ಟಿಲ್ಲ. ಜಸ್ಟ್ ಫಾರ್ ದ ಡಿಸೈನ್ ಪರ್ಪಸ್ಸು ಮೆಟಾಲಿಕ್ ಎಂಟಿ ಟ್ಯಾಂಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಆ ಬೈಕ್ ಲುಕ್ಕನ್ನ ಹಾಗೆ ರಿಟರ್ನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಇದು ಫ್ಯೂಯಲ್ ಟ್ಯಾಂಕ್ ಥರ ಕಾಣಿಸುತ್ತೆ. ಇಲ್ಲಿ ಕೀ ಎಲ್ಲ ಇದೆ ಓಪನ್ ಮಾಡೋದಕ್ಕೆ. ಬಟ್ ಆ್ಯಕ್ಚುಲಿ ಇದು ಫ್ಯೂಯಲ್ ಟ್ಯಾಂಕ್ ಅಲ್ಲ, ಡಮ್ಮಿ. ಇದು ಸೀಟ್ ಸಿಗುತ್ತೆ. ಈ ಸೀಟ್ ಕೆಳಗಡೆ ನಿಮಗೆ ಕಂಟ್ರೋಲರ್ ಸಿಗುತ್ತೆ. ಸೊ ಇಲ್ಲಿ ಕಂಟ್ರೋಲರ್ ಮೌಂಟ್ ಆಗಿದೆ. ಅಲ್ಲಿಂದ ನಿಮಗೆ ಹಿಂದೆ ಹಾಗೆ ಸ್ವಲ್ಪ ಬಂದರೆ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಸ್ಪ್ಲಿಟ್ ಟ್ಯೂಬ್ಯುಲರ್ ಚಾಸಿಸ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಹಾಗೆ ಸ್ವಲ್ಪ ಹಿಂದೆ ಬಂದರೆ ನಿಮಗೆ ಟ್ರೆಡಿಷನಲ್ ಅಡ್ಜಸ್ಟಬಲ್ ಬೈಲ್ಯಾಟ್ರಲ್ ಸಸ್ಪೆನ್ಷನ್ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ನೀವು ಮುಂಚೆ ಸ್ಪೆಂಡರ್ ಬೈಕಲ್ಲೆಲ್ಲ ನೋಡ್ತಾ ಇದ್ರಿ, ನಮಗೆ ಸಸ್ಪೆನ್ಷನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದರೆ ಈ ಕಂಪ್ರೆಷನ್ ಟೆನ್ಷನ್ ಏನಿರುತ್ತೆ ಸ್ಪ್ರಿಂಗ್ದು ಅದು ಕಡಿಮೆ ಆಗುತ್ತೆ. ಅದು ಆ್ಯಸ್ ಯೂಶುವಲ್. ಅದಕ್ಕೆ ಏನು ಮಾಡ್ಕೋಬೋದು, ಇದನ್ನು ನೀವು ಥ್ರೆಡ್ ಕೊಟ್ಟಿದ್ದಾರೆ, ಇದನ್ನು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ ಆ ಸಸ್ಪೆನ್ಷನ್ ಸ್ಪಾಂಜಿನೆಸ್ನ ಹಾಗೆ ಉಳಿಸ್ಕೋಬೋದು. ಸ್ವಲ್ಪ ಹಾಗೆ ಹಿಂದೆ ಬರೋದಾದರೆ ನೋಡ್ಬೋದು, ಇಲ್ಲಿ ರೇರ್ ವೀಲ್ ನೋಡೋದಾದರೆ ನಿಮಗೆ ಇಲ್ಲಿ 140/70 17 ಇಂಚ್ ರೇರ್ ವೀಲ್ ಸಿಗುತ್ತೆ ನಿಮಗೆ. ಇಲ್ಲಿ 4 kW ಅಬ್ ಮೋಟ್ರ್ ಸಿಗುತ್ತೆ. ಪ್ಲಸ್ ಒಂದು ಸಿಂಗಲ್ ಡಿಸ್ಕ್ ನಿಮಗೆ ಹಿಂದ್ಗಡೆ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಬಂದರೆ, ಸೊ ಹಿಂದ್ಗಡೆ ಹಂಗೆ ನೋಡ್ತಾ ಬಂದರೆ ಇಲ್ಲಿ ಒಂಥರ ಕ್ಯೂಟ್ ಆಗಿರೋ ಒಂದು ಟೇಲ್ ಲ್ಯಾಂಪ್ ನಿಮಗೆ ಸಿಗುತ್ತೆ. ಪ್ಲಸ್ ರಿಫ್ಲೆಕ್ಟರ್ ಬರುತ್ತೆ. ಇಲ್ಲಿ ನಿಮಗೆ
ಆ್ಯಸ್ ಯೂಶುವಲ್ ಬೋರ್ಡ್ ಸಿಗುತ್ತೆ, ಅಲ್ಲಿ ನಂಬರ್ ಪ್ಲೇಟ್ ಸಿಗುತ್ತೆ, HSRP ನಂಬರ್ ಪ್ಲೇಟ್ ಸಿಗುತ್ತೆ. ಪ್ಲಸ್ ಇಲ್ಲಿ ನೀವು ನೋಡ್ಬೋದು ಅದೇ ಟ್ರೆಡಿಷ್ನಲ್ ವಿಂಗ್ ಲೈಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಹೇಳ್ದಂಗೆ ಇಲ್ಲಿ ಕೂಡ ಮೆಟಾಲಿಕ್ ಮಡ್ಗಾರ್ಡನ್ನು ಅದೇ ಥರ ಡಿಸೈನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ನೀವು ಇಲ್ಲಿ ಸೀಟ್ ಕೆಳಗಡೆ ಬರೋದಾದರೆ ರೇರ್ ಸೀಟ್ ಕೆಳಗಡೆ ನಿಮಗೆ ಇಲ್ಲಿ ಲೆದರ್ದು ಡ್ಯುಯಲ್ ಪ್ಯಾನಿಯರ್ ಬಾಕ್ಸ್ ಸಿಗುತ್ತೆ ನಿಮಗೆ. ಸೊ ಅದೇ ಥರ ನೀವು ಸ್ವಲ್ಪ ಕೆಳಗಡೆ ಬಂದರೆ ಒಂದು ಸೈಡ್ ಸ್ಟ್ಯಾಂಡ್ ಇದೆ, ಪ್ಲಸ್ ಅದಕ್ಕೆ ನಿಮಗೆ ಇಲ್ಲಿ ಸೆನ್ಸಾರ್ ಇದೆ. ಸೊ ಆ ಸೆನ್ಸಾರ್ ವೈರ್ ಕೂಡ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು M16 ಅನ್ನೋ ಬ್ರ್ಯಾಂಡ್ ಲೋಗೋ ನಿಮಗೆ ಇಲ್ಲಿ ಕಾಣಿಸುತ್ತೆ ಮಾಡೆಲ್ದು. ಸೊ ನಾರ್ಮಲಿ ಏನಪ್ಪ ಅಂದರೆ ಈ M16 ಅಂದಾಗ ನನಗೆ ಸಡನ್ನಾಗಿ ಕನ್ಫ್ಯೂಷನ್ ಆಗಿದೆ. ಏನಪ್ಪ ಅಂದರೆ ಈ ಮಿಷನಿಂಗ್ ಕೋಡು M1, M2, M3 ಅಂತ ಮಿಷನಿಂಗ್ ಕೋಡ್ ಇದೆ. CNC ಮಿಷನಿಂಗ್ ಅವ್ರಿಗೆ ಗೊತ್ತಿರುತ್ತೆ, G ಕೋಡ್ ಮತ್ತು M ಕೋಡ್ ಅನ್ನೋದು. ಅದೇ ಥರ ಎಲ್ಲಾದರೂ ಮಿಷನಿಂಗ್ದೇ ಇನ್ಸ್ಪೈರ್ ಆಗಿಬಿಟ್ಟು M16 ಅಂತ ಮಾಡೆಲ್ ಇಟ್ಬಿಟ್ರ ಅಂತ ನನಗೆ ಸಡನ್ನಾಗಿ ಕನ್ಫ್ಯೂಸ್ ಆದೆ. ಸೊ ಇಲ್ಲಿ ಬಂದರೆ ನೀವು ಹಾಗೆ ಫ್ರಂಟು, ಸೊ ಇಲ್ಲಿ ನಿಮಗೆ ಸ್ಪೀಕರ್ ಸಿಗುತ್ತೆ, ಸ್ಪೀಕರ್ ಕೆಳಗಡೆ ಫುಟ್ ರೆಸ್ಟ್ ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈ ಸೆಂಟರ್ ಆಫ್ ದಿ ವೆಹಿಕಲ್ ಇಂದ ನಿಮಗೆ ಫುಟ್ ರೆಸ್ಟಿಗೆ ತುಂಬ ಡಿಸ್ಟೆನ್ಸ್ ಇದೆ. ಅಂದರೆ ನಿಮಗೆ ಆರಾಮಾಗಿ ಲೆಗ್ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಕಂಫರ್ಟಲ್ಲಿ ಒಂದು ಕಾರಲ್ಲಿ ಕೂತ್ಕೊಂಡು ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಕ್ರೂಸ್ ಬೈಕಲ್ಲೆಲ್ಲ ಹೆಂಗಿರುತ್ತೆ, ಸೊ ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಂಡು ಹೋಗೋ ಥರ ಇದೆ. ಅದನ್ನೇ ರಿಟೈನ್ ಮಾಡ್ಕೊಂಡು ಇವರು ಫುಟ್ ರೆಸ್ಟ್ನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಡಿಫ್ರೆಂಟ್ ಸೌಂಡ್ ಬರೋದಕ್ಕೆ ಇಲ್ಲಿ ಸ್ಪೀಕರನ್ನು ಕೊಟ್ಟಿದ್ದಾರೆ. ಇನ್ನು ವೆಹಿಕಲ್ದು ಸ್ಮಾರ್ಟ್ ಫೀಚರ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನೀವು ಜಸ್ಟ್ ಸೈಡ್ ಹ್ಯಾಂಡಲ್ ಕಂಟ್ರೋಲ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಲೈಟ್ ಕಂಟ್ರೋಲ್ ಸಿಗುತ್ತೆ, ಪ್ಲಸ್ ಇಲ್ಲಿ ಲೈಟ್ ಕಂಟ್ರೋಲ್ ಸಿಗುತ್ತೆ ನಿಮಗೆ, ಫಾಗ್ ಲ್ಯಾಂಪು, ನಾರ್ಮಲ್ ಲ್ಯಾಂಪ್ ಮತ್ತು ಸ್ವಿಚ್ ಆಫ್ ಬಟನ್ ಇಲ್ಲಿ ಸಿಗುತ್ತೆ. ಅದೇ ಥರ ಸ್ವಲ್ಪ ಕೆಳಗಡೆ ಹೋದರೆ ಇಲ್ಲಿ ರಿವರ್ಸ್ ಬಟನ್ ಕೊಟ್ಟಿದ್ದಾರೆ. ಅಲ್ಲೇ ಸ್ವಲ್ಪ ನೀವು ಸೈಡಿಗೆ ನೋಡೋದಾದರೆ ಇದು ಕ್ರೂಸ್ ಕಂಟ್ರೋಲ್ ಬಟನ್ ಇದೆ, ಪ್ಲಸ್ ಹಜಾರ್ಡ್ ಲೈಟಿಂಗ್ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಮೇಲ್ ಬಂದರೆ ನಿಮಗೆ ಇಲ್ಲಿ ಡಿಫ್ರೆಂಟ್ ಸ್ಪೀಡ್ ಮೋಡ್ಸ್ ಕೊಟ್ಟಿದ್ದಾರೆ, 1, 2, 3 ಅಂತ. ಒಂದು ಮೋಡ್ ಅಂದರೆ ನಿಮಗೆ ಒಂದು ಮೋಡ್ ಅಂದರೆ ಯಾವುದಪ್ಪ ಅಂದರೆ ಎಕೋ ಮೋಡನ್ನು ಫಸ್ಟ್ ಒಂದು ಮೋಡ್ ಅಂತ ಕರಿಬೋದು ಇಲ್ಲಿ. ಅದೇ ಥರ ಸೆಕೆಂಡ್, ಥರ್ಡ್ ಈ ಥರ 3 ಡಿಫ್ರೆಂಟ್ ಸ್ಪೀಡ್ ಮೋಡ್ಸನ್ನು ಕೊಟ್ಟಿದ್ದಾರೆ. ಹಾಗೆ ನೀವು ಸ್ವಲ್ಪ ಲೆಫ್ಟಿಗೆ ಬಂದು ಲೆಫ್ಟು ಆ್ಯಂಡ್ ಇದರಲ್ಲಿ ಕಂಟ್ರೋಲಿಂಗ್ಸ್ನ ನೋಡೋದಾದರೆ ಇಲ್ಲಿ ಐ ಬೀಮ್, ಲೋ ಬೀಮ್ ಅನ್ನೋ ಲೈಟ್ನ ಕೊಟ್ಟಿದ್ದಾರೆ. ಇಲ್ಲಿ ಸೈಡ್ ಇಂಡಿಕೇಟರ್ಸ್ ಬಟನನ್ನು ಕೊಟ್ಟಿದ್ದಾರೆ, ಪ್ಲಸ್ ಇಲ್ಲಿ ಆರ್ನನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ನೋಡ್ಬೋದು ಇಲ್ಲಿ ಸ್ಪೋರ್ಟ್ಸ್ ಮೋಡನ್ನು ಸೆಲೆಕ್ಟ್ ಮಾಡೋದಕ್ಕೆ ನಾನು ಮುಂಚೆ ಹೇಳ್ದಂಗೆ ಅಲ್ಲಿ ರೈಟ್ ಸೈಡಲ್ಲಿ ನಿಮಗೆ 3 ಮೋಡ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ ಬಟನ್ಸನ್ನು ಕೊಟ್ಟಿದ್ದಾರೆ, ನಾಬನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ಪೋರ್ಟ್ಸ್ ಮೋಡ್ಗೆ ಕೊಟ್ಟಿದ್ದಾರೆ. ಈ ಸ್ಪೋರ್ಟ್ಸ್ ಮೋಡಲ್ಲಿ ಹೋದರೆ ನಿಮಗೆ ಟಾಪ್ ಸ್ಪೀಡ್ ಎಷ್ಟು ಅಂತ ನೋಡೋದಾದರೆ 75ಗೆ ಸ್ಪೀಡ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಹಾಗೆ ಇಲ್ಲಿ ಸ್ವಲ್ಪ ಸೈಡಿಗೆ ನೋಡೋದಾದರೆ ಇಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. USB ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಅದ್ರ ಮೇಲೆ ನೀವು ನೋಡೋದಾದರೆ ಇಲ್ಲಿ ಸೊ ಇಲ್ಲಿ ಸ್ಪೀಕರ್ ಆನ್ ಆಫ್ ಮಾಡೋದಕ್ಕೆ, ಪ್ಲಸ್ ಇಲ್ಲಿ ಮ್ಯೂಸಿಕ್ ನಾನು ಹೇಳ್ದಂಗೆ ಇದರಲ್ಲಿ ಸ್ಮಾರ್ಟ್ ಕನೆಕ್ಟಿವಿಟಿ ಇದೆ. ನಿಮ್ಮ ಮೊಬೈಲಲ್ಲಿ ಕನೆಕ್ಟ್ ಮಾಡಿಕೊಂಡು ಬ್ಲೂಟೂತ್ ಮುಖಾಂತರ ಇಲ್ಲಿ ಮ್ಯೂಸಿಕನ್ನು ಪ್ಲೇ ಮಾಡ್ಬೋದು. ಅದಕ್ಕೆ ಇಲ್ಲಿ ಟ್ರ್ಯಾಕ್ನ ಚೇಂಜ್ ಮಾಡೋದಕ್ಕೆ ಬಟನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ವಾಲ್ಯೂಮ್ಸ್ ಅಪ್ ಡೌನ್ ಮಾಡೋದಕ್ಕೆ ವಾಲ್ಯೂಮ್ ಬಟನ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಕಾಲ್ಸ್ನ ಅಟೆಂಡ್ ಮಾಡೋದಕ್ಕೆ ಕಾಲ್ ಆ್ಯಂಡ್ ಕಾಲ್ ಆನ್ಸರ್ ಬಟನ್ನು ಇಲ್ಲಿಗೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ನಿಮಗೆ 7 ಇಂಚು TFT ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಆನ್ ಬೋರ್ಡ್ ನ್ಯಾವಿಗೇಷನ್ ಇದೆ, ಸ್ಕ್ರೀನ್ ಮಿರರಿಂಗ್ ಮಾಡ್ಬೋದು, ಕಾಲ್ ಆನ್ಸರ್ ಮಾಡ್ಬೋದು. ಇಷ್ಟು ಆಪ್ಷನ್ನ ಸ್ಮಾರ್ಟ್ ಫೀಚರ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಒಂದು ಬೇಸಿಕ್ ಬೈಕಿಗೆ ಇಷ್ಟು ಸಾಕಾಗುತ್ತೆ ಅಂತ ಅನ್ಕೋತೀನಿ. ಸೊ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಿಮಗೆ ಸ್ಮಾರ್ಟ್ ಕೀ ಕೂಡ ಇದೆ ಇಲ್ಲಿ, ಲೈಕ್ ಕಾರ್ ಕೀ ಇರುತ್ತಲ್ಲ ಅದೇ ಥರ ಒಂದು ಲಾಕ್ ಅನ್ಲಾಕ್ ಆಗಿರ್ಬೋದು, ಪ್ಲಸ್ ಮ್ಯಾನ್ಯಲ್ ಕೀಗೂ ಕೂಡ ಇದೆ, ರೆಗ್ಯುಲರ್ ಕೀ, ಪ್ಲಸ್ ಜೊತೆಗೆ ಲಾಕ್ ಅನ್ಲಾಕ್ ಮಾಡೋದಕ್ಕೆ ನಿಮಗೆ ಒಂದು ರಿಮೋಟ್ ಕೀ ಕೂಡ ಇದರಲ್ಲಿ ಸಿಗುತ್ತೆ. ಇನ್ನೊಂದು ಯುನೀಕ್ ಫೀಚರ್ ಅಂತಲೇ ಹೇಳ್ಬೋದು ಈ ವೆಹಿಕಲ್ದು. ಅದೇನಪ್ಪ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಈ ಲಿವರ್ ಏನಿದೆ, ಬ್ರೇಕ್ ಲಿವರ್ ಮತ್ತು ಫ್ರಂಟು ಮತ್ತು ರೇರ್ದು ಬೋತ್ ಬ್ರೇಕ್ ಲಿವರ್ಸ್ಗೆ ನಿಮಗೆ ಅಡ್ಜಸ್ಟಬಲ್ ನಾಬನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮಗೆ ಬ್ರೇಕನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇನ್ ಕೇಸ್ ಆಫ್ ಏನಾದ್ರು ಪ್ಯಾಡ್ ಸೌದೋಗಿತ್ತಪ್ಪ ಅಂತ ಅಂದರೆ, ಪ್ಯಾಡ್ ಏನಾದರೂ ಸೌದೋಗಿತ್ತು, ವೇರಾಗಿತ್ತಂದರೆ ನೀವು ಇದನ್ನು ಅಡ್ಜಸ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಬ್ರೇಕ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅಂದರೆ ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು ನೀವು ಬ್ರೇಕ್ನ. ಎಷ್ಟು ಒಂದೊಂದ್ಸಲ ಏನಾಗುತ್ತೆ, ಇವನ್ 40% ಅಥವಾ 30% ಇನ್ನೂ ಇರುತ್ತೆ ಬ್ರೇಕ್ ಪ್ಯಾಡು, ಬಟ್ ಅಷ್ಟಕ್ಕೇನೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಬಿಡ್ತಾರೆ. ಯಾಕೆ ಅಂದರೆ ನಿಮಗೆ ಆ ಫೀಲ್ ಇಲ್ಲಿ ಗೊತ್ತಾಗುತ್ತೆ. ಸೊ ಬ್ರೇಕ್ ಪ್ಯಾಡ್ ಸೌದೋಗಿದೆ ಅನ್ನೋದು, ಅದನ್ನು ಇಲ್ಲಿ ನೀವು ಕಾಂಪನ್ಸೇಟ್ ಮಾಡ್ಕೋಬೋದು ಅಡ್ಜಸ್ಟ್ ಮಾಡಿಕೊಂಡು. ಅದೊಂದು ಯುನೀಕ್ ಫೀಚರ್ ಅಂತಲೇ ಹೇಳ್ಬೋದು ಈ ಬೈಕಲ್ಲಿ ಕೊಟ್ಟಿರತಕ್ಕಂಥದ್ದು, ಈ ಕ್ರೂಸ್ ಬೈಕಲ್ಲಿ. ಸೊ ಇವಾಗ ಸೇಫ್ಟಿ ಬಂಪರ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮ್ಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಕೆಲವೊಂದು ಕೊಮಾಕಿ ಬ್ರ್ಯಾಂಡಲ್ಲಿ ನಿಮಗೆ ಡಿಟ್ಯಾಚಬಲ್ ಬ್ಯಾಟ್ರಿ ಇದೆ, ಬಟ್ ಇಲ್ಲಿ ಫಿಕ್ಸ್ಡ್ ಬ್ಯಾಟ್ರಿ, ನೀವು ಬ್ಯಾಟ್ರಿನ ತೊಗೊಂಡೋಗಿ ಚಾರ್ಜ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ, ಇಲ್ಲೇನೆ ಚಾರ್ಜರ್ನ ಕನೆಕ್ಟ್ ಮಾಡಿ ನೀವು ಚಾರ್ಜ್ನ ಮಾಡಬೇಕಾಗತ್ತೆ. ಈಗ ಎಲ್ಲ ಆದ್ರೂ ನಮಗೆ ಬೇಕಾಗಿರೋದೇನಪ್ಪ ಅಂದರೆ ಪ್ರೈಸಿಂಗ್ ಕಾಸು. ಸೊ ಇದರ ನಿಖರವಾದ ಬೆಲೆ ಎಷ್ಟು ಸರ್? ಸರ್ ಇದರ ನಿಖರವಾದ ಬೆಲೆ 2,30,30,000 ಆನ್ ರೋಡ್ ಪ್ರೈಸ್ ಸರ್.
ಸೊ ಆನ್ ರೋಡ್ ಪ್ರೈಸು ನಿಮಗೆ 2,30,000 ರೂಪೀಸ್ ಆಗುತ್ತೆ. ಬಟ್ ನೀವೇನಾದರೂ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದರೆ ಈ ಪ್ರೈಸ್ನ ಸ್ಲೈಟಾಗಿ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಓಕೆ ಫ್ರೆಂಡ್ಸ್, ಗಾಡಿ ಬಗ್ಗೆ ಕಂಪ್ಲೀಟ್ ರಿವ್ಯೂನ ತಿಳಿಸ್ಕೊಟ್ಟಿನಿ. ಈ ಗಾಡಿ ಬೇಕಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಕೊಮಾಕಿ ಶೋರೂಮು, ಇದು ಚಿಕ್ಕಬಿದ್ರಕರಲ್ಲಿದೆ. ನೀವು ಇಲ್ಲಿ ಅಡ್ರೆಸ್ಸು ಮತ್ತೆ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ನಂಬರ್ಗೆ ಕಾಲ್ ಮಾಡ್ಕೊಂಡಾದ್ರೂ ಬರ್ಬೋದು, ಅಥವಾ ಡೈರೆಕ್ಟ್ ನೀವು ಅಡ್ರೆಸ್ ಬಂದ್ರು ಈ ಗಾಡಿಗಳು ಸಿಗ್ತವೆ. ಮತ್ತೆ ಇದ್ರ ಜೊತೆಗೆ ಬೇರೆ ಎಲ್ಲ ಡಿಫ್ರೆಂಟ್ ಗಾಡಿಗಳು ಸಿಗ್ತವೆ. ಸೊ ಬನ್ನಿ, ಫೈನಲ್ ಆಗಿ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಸರ್? 5 ವರ್ಷ ವಾರಂಟಿ ಇರುತ್ತೆ ಸರ್. 4 ಇಯರ್ ರೀಪ್ಲೇಸ್ಮೆಂಟ್ ಇರುತ್ತೆ. 5 ವರ್ಷ ವಾರಂಟಿ? ಹೌದು. ಮೊದಲೆಲ್ಲ 3 ವರ್ಷ ತಾನೇ ಕೊಡ್ತೀವಿ? ಹೌದು, ಖಂಡಿತವಾಗ್ಲು. ಸುಳ್ಳು ಹೇಳ್ಬಿಡಿ. ಇಲ್ಲ, ಕರೆಕ್ಟ್ ಆಗಿ ಪಕ್ಕ. ನಿಮ್ಮ ಕಂಪ್ನಿಲಿ ಎಷ್ಟೋ ವೆಹಿಕಲ್ ಸರ್ ವಾರಂಟಿನ ಗ್ಯಾರಂಟಿ ಕೊಡ್ತೀನಿ ನಾನು. ಓಕೆ, ವಾರಂಟಿನ ಗ್ಯಾರಂಟಿ ಕೊಡ್ತೀನಿ ನಾನು. ಏನಾದ್ರೂ ರೀಪ್ಲೇಸ್ಮೆಂಟ್ ಇರುತ್ತೆ. 4 ವರ್ಷ ನಿಮ್ಗೆ. ಈಗ ಒಂದ್ 3 ವರ್ಷ ಓಡಿಸ್ತಿರ್ತೀನಿ. ಹೌದು. ಬ್ಯಾಟ್ರಿ ಡಮಾರ್ ಅಂತ. ಹೌದು. ಹಾಗೇನ್ ಮಾಡ್ತೀರಾ? ರೀಪ್ಲೇಸ್ಮೆಂಟ್ ಫುಲ್ ಬ್ಯಾಟ್ರಿ ಚೇಂಜ್ ಕಂಪ್ಲೀಟ್. ಸೂಪರ್. ಸೊ ನೋಡಿದ್ರಲ್ಲ, ನಿಮ್ಮ 5 ವರ್ಷ ಯಾವುದೇ ಚಿಂತೆ ಇಲ್ದಂಗೆ ಓಡಿಸ್ಬೋದಂತೆ. ಹಂಗಂತ ನಾನ್ ಹೇಳ್ತಿಲ್ಲ, ಚೇತನ್ ಗ್ಯಾರಂಟಿ ಕೊಡ್ತಾರೆ. 5 ವರ್ಷದಲ್ಲಿ 4 ವರ್ಷ ರೀಪ್ಲೇಸ್ಮೆಂಟ್ ಕೊಡ್ತೀನಿ ನಿಮ್ಗೆ. 1 ವರ್ಷ 50% ನಿಮ್ಗೆ. ಅವ್ರು ಏನು ಪೇಮೆಂಟ್ ಮಾಡೋಂಗಿಲ್ಲ ಸರ್. 1 ವರ್ಷ ಲಾಸ್ಟ್ 1 ಇಯರ್ ಅಲ್ಲಿ ಸರ್ವಿಸ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ 50% ನಮ್ ಕಡೆಯಿಂದ ಪೇಮೆಂಟ್ ಆಗುತ್ತೆ, 50% ಕಸ್ಟಮರ್ ಮಾಡಬೇಕು. 4+1 ಓಕೆನಾ? ಅಂದ್ರೆ 4 ವರ್ಷ ನಿಮ್ಗೆ 4 ವರ್ಷ ಏನು ಅನ್ಕಂಡೀಷನಲ್ ರೀಪ್ಲೇಸ್ಮೆಂಟ್ ಸಿಗುತ್ತೆ ಸರ್. ಬ್ಯಾಟ್ರಿ ಏನೇ ಪ್ರಾಬ್ಲಮ್ ಆಗಿರ್ಲಿ, ಮೈಲೇಜ್ ಡ್ರಾಪ್ ಆಗಲಿ, ಮತ್ತೊಂದಾಗ್ಲಿ, ಏನೇ ಒಂದು ಬ್ಯಾಟ್ರಿ ಡಮಾರ್ ಆದ್ರೂ ಓಕೆ, ರೀಪ್ಲೇಸ್ಮೆಂಟ್ ಸಿಗುತ್ತೆ. ಲಾಸ್ಟ್ 1 ಇಯರ್ ಸರ್ವಿಸ್ ಇರುತ್ತೆ. ಸರ್ವಿಸ್ ಅಲ್ಲಿ 50% ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ನಾವೇ ನೋಡ್ಕೊಂತೀವಿ. ಮತ್ತಿನ್ನೇನ್ ಬೇಕು, ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬಿಡಿ. ಗಾಡಿ ಏನಾದ್ರು ಇಷ್ಟ ಆಯ್ತು ಅಂದ್ರೆ 4 ವರ್ಷದವ್ರು ಚಿಂತೆನೆ ಮಾಡಂಗಿಲ್ಲ. ಗ್ಯಾರಂಟಿ ವಾರಂಟಿ ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ, ಅವ್ರು ಕೊಡ್ತಾರೆ. ಸೊ ಗಾಡಿ ಬಗ್ಗೆ ಟೆನ್ಷನ್ ತಗೋಬಿಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಗೊತ್ತಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.